ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಾರ ರಾಶಿಕರ್ ಅವರು ಕ್ಯಾಪ್ಟನ್ ಆಗಿದ್ದು ಇವರ ಕ್ಯಾಪ್ಟನ್ಸಿಯಲ್ಲಿ ಒಬ್ಬರನ್ನು ನಾಮಿನೇಟ್ ಮಾಡಬೇಕು, ಒಬ್ಬರನ್ನು ಸೇವ್ ಮಾಡಬೇಕು. ಆದರೆ ಈ ಸೇವ್ ಹಾಗೂ ನಾಮಿನೇಟ್ ಆದವರ ಜೊತೆ ಯಾರು ಆಟ ಆಡಬೇಕೆಂಬುದು ಧ್ರುವಂತ್ ಹಾಗೂ ರಕ್ಷಿತರವರು ನಿರ್ಧರಿಸಲಾಗುತ್ತದೆ. ಟಾಸ್ಕ್ನಲ್ಲಿ ಸುರಾಜ್ ರವರು ಸೇಫ್ ಆಗಿದ್ದರು, ಹಾಗೆಯೇ ನಾಮಿನೇಟ್ ಚೈತ್ರರವರಾಗಿದ್ದರು. ಆದರೆ ಇವರಿಬ್ಬರು ನಿಜವಾಗಿಯೂ ಅದ್ಭುತವಾಗಿ ಜೋಡಿಯನ್ನಾಗಿ ಮಾಡಿದ್ದರು. ಅವರಿಬ್ಬರನ್ನು ಚೈತ್ರಾಗೆ ರಜತ್, ಸುರಾಜ್ಗೆ ಅಶ್ವಿನಿಯವರು ಪರ್ಫೆಕ್ಟ್ ಆಗಿ ಆಟದ ಜೊತೆಗಾರರಾಗಿದ್ದರು. ಮೊದಲ ಟಾಸ್ಕ್ನಲ್ಲಿ ಅಶ್ವಿನಿ ಹಾಗೂ ಸುರಾಜ್ ರವರು ಗೆದ್ದರು. ಸುರಾಜ್ ರವರು ಸೇವ್ ಆದರೂ ಈ ವಾರ, ಅದೇ ರೀತಿ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಕೂಡ ಆಗಿದ್ದಾರೆ. ಎರಡನೇ ಟಾಸ್ಕ್ಗೆ ಕಾವ್ಯರವರನ್ನು ಸೇವ್ ಮಾಡಿ ಮಾಳುರವರನ್ನು ನಾಮಿನೇಟ್ ಮಾಡಿದ್ದಾರೆ ಕ್ಯಾಪ್ಟನ್ ರಾಶಿಕರ್ ಅವರು. ಈಗ ಕಾವ್ಯ ಹಾಗೂ ಮಾಳುರವರ ಜೊತೆಯಾಟ ಆಡಲು ಒಟ್ಟು ಮೂರು ಸದಸ್ಯರನ್ನು ಆಯ್ಕೆ ಮಾಡಬೇಕಾಗಿದೆ. ರಕ್ಷಿತಾಗೆ ಕಾವ್ಯ ಕಂಡರೆ ಅಷ್ಟು ದ್ವೇಷ ಯಾಕೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಇಲ್ಲಿ ಕಾವ್ಯ ಸೋಲಬೇಕು, ಈ ವಾರ ನಾಮಿನೇಟ್ ಆಗಬೇಕು, ಅವಳು ಕ್ಯಾಪ್ಟನ್ಸಿ ಟಾಸ್ಕ್ ಆಡಬಾರದು ಎಂಬುದೇ ಇಲ್ಲಿ ರಕ್ಷಿತಾಳ ಜಿದ್ದಾಗಿದೆ ಅಂತಾನೆ ಹೇಳಬಹುದು. ಹೇಳ್ತಾಳೆ ಇಲ್ಲಿ ರಾಶಿಕರ್ ಅವರ ಡಿಸಿಷನ್ ಸರಿ ಇಲ್ಲ. ಮಾಳುರವರು ಕಾವ್ಯಗಿಂತ ಜಾಸ್ತಿ ಮೇಲೆ ಇದ್ದಾರೆ. ವ್ಯಕ್ತಿತ್ವದಲ್ಲಿರ್ಬೋದು, ಟಾಸ್ಕಲ್ಲಿ ಇರ್ಬೋದು, ಅಥವಾ ಮನೆ ಕೆಲಸದಲ್ಲಿರ್ಬೋದು, ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದಾರೆ. ಆದರೆ ಈ ಕಾವ್ಯ ಟಾಸ್ಕಲ್ಲೂ ಇಲ್ಲ ಅಂತ ಒಳ್ಳೆಯ ವ್ಯಕ್ತಿತ್ವನೂ ಅಲ್ಲ. ಇದರಲ್ಲಂತೂ ಮನೆ ಕೆಲಸದಲ್ಲಿ ಸ್ವಲ್ಪ ಮಾಡ್ತಾರೆ ಅಷ್ಟೇ, ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ಅಂತ ಹೇಳ್ತಾಳೆ. ಇದಕ್ಕೆ ಧ್ರುವಂತ್ ರವರು ಕೂಡ ಒಪ್ಕೊಳ್ತಾರೆ. ನಂತರ ರಕ್ಷಿತಾ ಪ್ಲಾನ್ ಹೇಗಿರುತ್ತೆ ಅಂದರೆ, ಕಾವ್ಯಗೆ ಒಟ್ಟು 3 ಜನರನ್ನು ಕೊಡಬೇಕಾಗುತ್ತೆ. ಅಂದರೆ ಅಲ್ಲಿ ಫುಲ್ಲು ವೀಕ್ ಇರೋರನ್ನ ಕೊಡಬೇಕು ಅಂತ ಅವಳ ಪ್ಲಾನ್ ಆಗಿರುತ್ತೆ, ಅವಳು ಸೋಲಬೇಕೆಂಬುದು. ಹಾಗೆಯೇ ಮಾಳೂರವರ ಟೀಮ್ಗೆ ಒಟ್ಟು 3 ಜನ ಕೊಡಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋರನ್ನ ಹಾಕೋಣ ಅನ್ನೋದು ಅವಳ ಪ್ಲಾನ್ ಆಗಿರುತ್ತೆ. ಅದನ್ನು ಧ್ರುವಂತ್ ಕೂಡ ಹೇಳ್ತಾಳೆ. ಆದರೆ ಇಲ್ಲಿ ಧ್ರುವಂತ್ ಒಪ್ಕೊಳ್ಳೋದಿಲ್ಲ. ಕೊಡೋದಾದ್ರೆ ಇಬ್ರಿಗೂ ಸಮ ಕೊಡೋಣ ಅಂತ ಹೇಳ್ತಾಳೆ. ಬಟ್ ಇಲ್ಲಿ ಧನುಷ್ನ ಫಸ್ಟು ರಕ್ಷಿತ್ ಹೇಳ್ತಾಳೆ ಧನುಷ್ನ ಮಾಳೂರವರು ಕೊಡುವಂತ. ಅದಕ್ಕೆ ಧ್ರುವಂತ್ ಅವರು ಒಪ್ಕೊಳ್ತಾರೆ. ಈಗ ಕಾವ್ಯಗೆ ರಘು ಸರ್ನ ಕೊಡೋಣ ಅಂತ ಒಪ್ಕೋತಾರೆ, ಅದಕ್ಕೂ ಒಪ್ಕೊಳ್ತಾರೆ. ನಂತರ ಧನುಷ್ ಅವ್ರು ಹೇಳ್ತಾರೆ ಸ್ಪಂದನನ್ನ ಮಾಳು ಕೊಡೋಣ ಅಂತ. ಆದರೆ ಇಲ್ಲಿ ರಕ್ಷಿತಾ ಒಪ್ಪೋದೇ ಇಲ್ಲ. ಇಲ್ಲ ಸ್ಪಂದನನ ಕಾವ್ಯಗೆ ಕೊಡಬೇಕು, ಅವಳು ಫುಲ್ಲು ವೀಕ್ ಇದ್ದಾಳೆ, ಸ್ಪಂದನನ್ನ ಕಾವ್ಯ ಕೊಟ್ಟರೆ ಅವ್ರು ಸೋಲ್ತಾರೆ ಅಂತ ನಮ್ಗೆ ಗೊತ್ತಿದೆ ಅಂತ ಹೇಳ್ತಾರೆ. ಇದಕ್ಕೆ ಮಾಳೂರವರು ಒಪ್ಪೋದಿಲ್ಲ. ಇಬ್ರು ಆಪೋಸಿಟ್ ಆದ್ರೇನೆ ಚೆನ್ನಾಗಿರುತ್ತೆ, ಒಬ್ರಿಗೊಬ್ರು ಗುದ್ದಾಡಿ ಯಾರು ಗೆಲ್ತಾರೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಇವರಿಬ್ರು ಒಂದೇ ಟೀಮಲ್ಲಿದೆ, ಯಾರು ಸ್ಟ್ರಾಂಗ್ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಧ್ರುವಂತ್ ಅವ್ರು ಹೇಳ್ತಾರೆ. ಇದಕ್ಕೆ ರಕ್ಷಿತಾ ಅಂತೂ ಒಪ್ಪೋದೇ ಇಲ್ಲ. ಆಗ ಧ್ರುವಂತ್ ಅವ್ರು ಹೇಳ್ತಾರೆ ಆಯಿತು, ನಾನು ಇದಕ್ಕೆ ಒಪ್ಕೊಳ್ತೀನಿ, ಸ್ಪಂದನನ ಮಾಳು ಟೀಮ್ಗೆ ಹಾಕ್ತೀನಿ, ಹಾಗೆ ಧನುಷ್ನ ಕಾವ್ಯ ಟೀಮ್ಗೆ ಹಾಕ್ತೀನಿ, ರಘುರಾವ್ನ ಮಾಳು ಟೀಮ್ಗೆ ಹಾಕ್ತೀನಿ ಅಂತ ಹೇಳಿದಾಗ ರಕ್ಷಿತಾ ಮುಖ ನೋಡೋಕ್ಕೆ ಆಗೋದಿಲ್ಲ. ಏಕೆ ಇಲ್ಲ ಧನುಷ್ ಮಾಳೂರು ಟೀಮ್ಗೆ ಇರಬೇಕು ಅಂತ ಹೇಳ್ತಾಳೆ. ಅಂದರೆ ಇಲ್ಲಿ ರಘು ಅವರು ಧನುಷ್ಗಿಂತ ವೀಕ್ ಅಂತ ಅವಳು ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ. ರಘು ಅವರು ಯಾವುದೇ ಕಾರಣಕ್ಕೂ ಮಾಳು ಟೀಮ್ಗೆ ಬೇಡ, ಅವ್ರು ತುಂಬ ವೀಕ್. ಇಲ್ಲಿ ರಕ್ಷಿತಾ ಮೇಲೆ ಮಾತ್ರ ದೂರಲ್ಲ, ಯಾಕಂದರೆ ಇಲ್ಲಿ ಕಾವ್ಯ ಸ್ಪಂದನಗೂ ಕೂಡ ರಕ್ಷಿತಾ ಕಂಡ್ರೆ ಆಗಲ್ಲ. ಕಾವ್ಯರವರ ಟೀಮ್ ಬಂದು ರಘು, ಗಿಲ್ಲಿ, ಚೈತ್ರ. ಅದೇ ರೀತಿ ಮಾಳುರವರ ಟೀಮ್ ಬಂದು ಮಾಳು, ಅಶ್ವಿನಿ, ಧನುಷ್ ಹಾಗೆ ಸ್ಪಂದನ. ಒಟ್ಟು 4 ಜನ ಆಡ್ತಿದ್ದಾರೆ. ಬಂದು ಬಲೂನ್ ಹೊಡೆಯೋ ಟಾಸ್ಕು. ಅಂದರೆ 4 ಜನಕ್ಕೂ ಒಂದೊಂದು ದಾರ ಕೊಟ್ಟಿರ್ತಾರೆ, ಮಧ್ಯದಲ್ಲಿ ಸೂಜಿ ಇರುತ್ತೆ, ದಪ್ಪು ಸೂಜಿ. ಒಟ್ಟು 5 ಬಲೂನ್ಗಳಿರುತ್ತೆ. ಅದನ್ನು ತೂತೊಳಗಡೆ ಹಾಕಿ ಬಲೂನ್ ಅಂದರೆ ಸೂಜಿನ ತೂತೊಳಗಡೆ ಹಾಕಿ ಬಲೂನ್ ಹೊಡಿಬೇಕಾಗುತ್ತೆ. ಒಟ್ಟು ಫಾಸ್ಟಾಗಿ ಹೊಡೆಯೋದು ಅಂದರೆ ಕಾವ್ಯ ಟೀಮು. ಇಲ್ಲೆಲ್ಲ ರಘು ಅವರ ಪ್ಲಾನಿಂಗ್ ಪ್ರಕಾರನೇ ಎಲ್ಲರೂ ಆಡ್ತಾರೆ. ರಘು ಅವರು ಪರ್ಫೆಕ್ಟಾಗಿ ಪ್ಲಾನ್ ಮಾಡ್ತಾರೆ. ಅದೇ ರೀತಿ ಎಲ್ಲರೂ ಚೆನ್ನಾಗಿ ಆಡಿ ಈ ಟಾಸ್ಕ್ ಕೂಡ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಗೆದ್ದಾಗಂತೂ ರಕ್ಷಿತಾ ಮುಖ ನೋಡೋಕ್ಕಾಗ್ತಿರಲ್ಲ. ಅದ್ರ ಪ್ರಕಾರನೇ ಇಲ್ಲಿ ಧ್ರುವಂತ್ ಹಾಗೂ ರಕ್ಷಿತಾಗೆ ಮತ್ತೊಂದು ಜಗಳ ಆಗುತ್ತೆ. ಏಕೆ ಈಗ ಮುಖ ಉರ್ಕೊಬಿಟ್ಟೆ ಹಾಗೆ ಹೀಗೆ ಅಂತ ಧ್ರುವಂತ್ ಅವ್ರು ರೇಗಿಸ್ತಾ ಇರ್ತಾರೆ. ಇದಕ್ಕೆ ರಕ್ಷಿತಾಗೆ ತುಂಬ ಕೋಪ ಬರುತ್ತೆ. ಆಗ ನಂತರ ಇವರಿಬ್ರಿಗೂ ಜಗಳ ಕೂಡ ಆಗುತ್ತೆ. ರಕ್ಷಿತಾ ಎಷ್ಟು ಬ್ರಿಲಿಯಂಟ್ ಅಂದರೆ ಇಲ್ಲಿ ಗಿಲ್ಲಿ ಹಾಗೂ ರಘುವ್ರನ್ನ ಇಬ್ರು ಕೂಡ ಅವಳು ವೀಕ್ ಅಂತ ಕನ್ಸಿಡರ್ ಮಾಡ್ತಾಳೆ. ನಂತರ ರಕ್ಷಿತಾ ಇನ್ನೊಂದು ಮಾತು ಕೂಡ ಹೇಳ್ತಾಳೆ, ಧ್ರುವಂತ್ ಅವರೆಲ್ಲ ನಿನ್ನನ್ನು ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದಾಗ ರಕ್ಷಿತಾ ಹೇಳ್ತಾಳೆ ಹೌದು, ನನ್ನನ್ನು ಯೂಸ್ ಮಾಡ್ಕೊಳ್ಳಿ ಬಿಡಿ, ನಿಮ್ಗೆ ಕಷ್ಟ, ನಾನು ಕೂಡ ಅವ್ರನ್ನ ಯೂಸ್ ಮಾಡ್ಕೊಳ್ತಿರೋದು ಅಂತ ಹೇಳ್ತಾಳೆ. ನಿಜವಾಗ್ಲೂ ಇಲ್ಲಿ 100% ಅವಳು ಆ ಮುಖವಾಡ ಆಚೆ ಬಂತು ಅಂತಲೇ ಹೇಳ್ಬೋದು. ಅಂದರೆ ಇಷ್ಟಿನ ಅವ್ರನ್ನೆಲ್ಲ ಇವಳು ಸುಮ್ಮನೆ ಊಟ ಹಾಕೋತಾರೆಲ್ಲ ಹಾಕಿ ಅವ್ರನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದ್ದಾಳೆ ಆಟಕ್ಕೋಸ್ಕರ ಅನ್ನೋ ರೀತಿ ಆಗಿದೆ. ಒಟ್ಟಿನಲ್ಲಿ ಧ್ರುವಂತ್ ರಕ್ಷಿತಾಳ ಮುಖವಾಡವನ್ನು ಕಳ್ಚಿದ್ದಾರೆ ಅಂತಲೇ ಹೇಳ್ಬೋದು ಈ ವಾರ.
ಅದೇ ರೀತಿ ನಿನ್ನೆ ಚೈತ್ರ ಹಾಗೂ ಅಶ್ವಿನಿ, ರಜತ್ ಹಾಗೂ ಸೂರಜ್ ನಡುವೆ ಒಂದು ಟಾಸ್ಕ್ ಕೂಡ ನಡೆಯುತ್ತೆ, ಬೆಂಡ್ ಟಾಸ್ಕು. ಅದ್ರ ಪ್ರಕಾರ ನಿಮಗೆ ಮೊದಲನೇ ಸುತ್ತಿನಲ್ಲಿ ನಿಜವಾಗ್ಲೂ ಯಾರು ಗೆದ್ರು, ರಾಶಿಕಾ ಮಾಡಿದ್ದು ಸರಿನಾ ತಪ್ಪಾ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಿಜವಾಗ್ಲೂ ರಕ್ಷಿತಾ ಮುಗ್ಧೆನ ಅಥವಾ ಮುಗ್ಧೆ ಥರ ನಾಟಕ ಮಾಡಿ ಎಲ್ಲರನ್ನೂ ಮನುಷ್ಯರನ್ನೆಲ್ಲ ಚೂತ್ಯ ಮಾಡ್ತಿದ್ದಾಳ, ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನನ್ನ ಪ್ರಕಾರ ಒಳ್ಳೆ ಹುಡುಗಿ, ನಿಜವಾಗ್ಲೂ 100% ಎಲ್ಲರಿಗಿಂತ ಮನೇಲಿ ಪರ್ಫೆಕ್ಟ್ ಕೆಲಸ ಮಾಡ್ತಾಳೆ, ಟಾಸ್ಕ್ ಅಂತ ಬಂದಾಗ 100% ಕೊಡ್ತಾಳೆ. ಬಟ್ ಎಲ್ಲೋ ಒಂದು ಕಡೆ ಕುಗ್ತಾ ಇದ್ದಾಳೇನೋ ಅಥವಾ ವ್ಯಕ್ತಿತ್ವ ಎಲ್ಲ ಕಳ್ಕೊತಿದ್ದಾಳೇನೋ ಅಂತ ಹೇಳ್ಬೋದು. ಯಾಕೆಂದರೆ ಇವಳಿಗೆ ಬರೀ ಕಾವ್ಯ ಆಗಿ ಸ್ಪಂದನ ಮೇಲೆ ಅಷ್ಟೇ ದ್ವೇಷ, ಇನ್ಯಾರ ಮೇಲೂ, ಹಾಗೆ ಧ್ರುವಂತವ್ರ ಮೇಲೆ ಇದ್ದಂಗೆ ಮುಖದ ಮೇಲೆ ಹೇಳ್ತಾಳೆ, ಅದರಲ್ಲೇನು ಡೌಟೇ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಇಂಡೈರೆಕ್ಟಾಗಿ ತಂದಿಡೋ ಕೆಲಸ ಮಾಡ್ತಿದ್ದಾಳೇನೋ ಅನ್ನೋ ರೀತಿ ನನಗೆ ಅನ್ನಿಸ್ತಿದೆ. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.